ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೌಸಲ್ಯ ಅವರೇ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅದನ್ನ ಹೇಳೋದಿದ್ರೆ ಬೇಗ ಹೇಳು, ಸಾಧ್ಯ ಆದ್ರೆ ಮಾಡ್ತೀನಿ. ಅದ್ಯಾರೋ ಲೀಲಾ ಅವ್ರ ಅಮ್ಮಮ್ಮ ಬರೋರಿದಾರಂತಲ್ಲ, ಹೇಗಾದ್ರೂ ಮಾಡಿ. ಬೇಡ ದುರ್ಗಾಂಬ, ಬೇಡ. ನೀನ್ ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಮ್ಮಮ್ಮ ಅಂದ್ರೆ ಮುದುಕಿ ಅಷ್ಟೇ ಅನ್ಕೊಳ್ಬೇಡ. ಅದು ಚಂಡಮಾರುತ, ಅದು ಸುನಾಮಿ. ಬರೋದಷ್ಟೇ ಗೊತ್ತಾಗುತ್ತೆ. ಕಣ್ ಮುಚ್ಚಿ ಕಣ್ ತೆಗೆಯೋದಷ್ಟರಲ್ಲಿ ಸರ್ವನಾಶ, ಎಲ್ಲ ಸರ್ವನಾಶ. ಇದೇನ್ ಕೌಸಲ್ಯ ಅವರೇ, ನೀವ್ ಹೀಗ್ ಮಾತಾಡ್ತಿದ್ದೀರಾ? ನೀವ್ ಯಾರಿಗೂ ಹೆದರ್ಕೊಳ್ಳೋರಲ್ಲ. ನಿಮ್ಮಿಂದ ಮುದುಕಿ ಬರೋದನ್ನ ಹೇಗಾದ್ರೂ ಮಾಡಿ ತಡಿಬಹುದು ಅಂತ ನಾವ್ ಅನ್ಕೊಂಡ್ರೆ ನೀವೇ ಹೀಗೆ ಹೆದರ್ಕೋತಾ ಇದ್ದೀರಾ? ನಾನ್ ಹೆದರೋದಲ್ಲ ದುರ್ಗಾಂಬ. ಆ ಸುಲೋಚನಾ ಬರ್ತಾಳೆ ಅಂದ್ರೆ ನಾನೇ ಸ್ವಲ್ಪ ದಿನ ಊರ್ ಬಿಟ್ಟು ಆಮೇಲೆ ವಾಪಸ್ ಬರೋಣ ಅಂತ ಇದ್ದೀನಿ. ನೋಡು, ನನಗೂ ನಿನಗೂ ವ್ಯವಹಾರ ಇರೋದ್ರಿಂದ ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಗುಂಪಲ್ ಬಂದ್ರೆ ಗ್ಯಾಂಗ್ಸ್ಟರ್, ಆ ಮುದುಕಿ ಒಬ್ಳೆ ಬರ್ತಾಳೆ ಮಾನ್ಸ್ಟರ್. ನೋಡು, ನನ್ನ ಹಾಗೆ ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ನೀನು ಊರ್ ಬಿಡು. ಹೆಲೋ ಹೆಲೋ ಹೆಲ್ ಇವ್ರೇನು ಯಾರೋ ಹೀರೋಗ್ ಬಿಲ್ಡಪ್ ಕೊಟ್ಟಂಗೆ ಕೊಡ್ತಾ ಇದಾರೆ. ನಾನಂತೂ ಹೆದರ್ಕೊಂಬಿಟ್ಟೆ. ಇವ್ರು ಹೇಳೋದನ್ನ ನಂಬೋದಕ್ಕಾಗತ್ತಾ? ಆದರೂ ಕೌಸಲ್ಯನೂ ಕೈ ಕೊಟ್ಬಿಟ್ರಲ್ಲ ಅಕ್ಕ. ಏನು ಮಾಡೋದು ಇವಾಗ? ಆ ಲೀಲಾ ಅಂದ್ರೇ ಆಗಲ್ಲ ಅಂಥದ್ರಲ್ಲಿ ಅವ್ರ ಮನೆ ಕಡೆಯವ್ರು ಬರ್ತಿದ್ದಾರೆ ಅಂದರೆ ಯಾರ್ಯಾರಿಗೋ ಸೇವೆ ಮಾಡ್ಕೊಂಡು ಕೂರೋ ಹಾಗಾಯ್ತಲ್ಲ ಅಕ್ಕ. ಕರ್ಮ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಆ್ಯಂಡ್ ಲೇಡೀಸ್, ನೀವು ಇದೇ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಹತ್ರ ನಮ್ದೇನ್ ಮಾತು? ಈ ರೈಲ್ವೆ ಸ್ಟೇಷನಲ್ಲಿ ಅಟೆನ್ಷನ್ ಪ್ಲೀಸ್, ಗಾಡಿ ನಂಬರ್ 2004 ಅಂತ ಹೇಳ್ತಿರ್ತಾರಲ್ಲ, ಅದೇ ಮೈಕ್ ಇಟ್ಕೊಂಡು ಅವರೆಲ್ಲ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಹೇಳ್ತಿರ್ತಾರ ಅಥವಾ ಅವ್ರ ಕೆಲಸ ಅಂತ ಹೇಳ್ತಿರ್ತಾರ? ಹಾಗೆ ನಾನು ಇಲ್ಲಿ ನೀವು ಕೇಳಿಸ್ಕೊಳ್ಳಿ ಬಿಡಿ ಏನಾದರೂ ಮಾಡಿ ಹೇಳೋದು ನನ್ನ ಕರ್ತವ್ಯ, ಹೇಳಕ್ ಬಂದಿದ್ದೀನಿ. ಯು ಸಿ ಲೇಡೀಸ್ 1 ಆ್ಯಂಡ್ ಲೇಡೀಸ್ 2 ಬರ್ತಿರೋದು ನಮ್ಮ ಅಜ್ಜಿ ಅಂದರೆ ಅಮ್ಮಮ್ಮ. ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ನೀವು ನನ್ನ ಮೇಲೆ ತೋರಿಸೋ ದ್ವೇಷ ಕೋಪನ ಅವ್ರ ಮೇಲೆ ಏನಾದರೂ ತೋರ್ಸಕ್ಕೆ ಹೋದರೆ ನಾನು ಒಂದು ರೇಂಜಿಗೆ ಸುಮ್ಮನಿರ್ತೀನಿ. ಆದರೆ ಅಮ್ಮಮ್ಮ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಕಾಲಲ್ಲಿ ಕೆಂಡ, ಕೈಯಲ್ಲಿ ದಂಡ, ಬಾಯಲ್ಲಿ ಬೆಂಕಿ ಹಿಡ್ಕೊಂಡು ಓಡಾಡ್ತಿರೋ ಪ್ರಳಯಾಂತಕಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮಮ್ಮ. ಅವ್ರದ್ದು ಕಣ್ಣು ಕಣ್ಣಲ್ಲ, ಒಂಥರ CCTV ಕ್ಯಾಮ್ರಾ ಇದ್ದಾಗೆ. ಯಾವಾಗ ಏನು ರೆಕಾರ್ಡ್ ಆಗ್ತಿರುತ್ತೆ ಯಾರಿಗೂ ಗೊತ್ತಾಗಲ್ಲ. ಅವ್ರದ್ದು ಬಾಯಲ್ಲ, ಒಂಥರ ಗ್ರೈಂಡರ್ ಮೆಷಿನ್ ಇದ್ದಾಗೆ. ಒಂದ್ಸತಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದೇ ಇಲ್ಲ. ಇವ್ರ ಮುಖ ನೋಡಿ ಇವ್ರು ಇಂಥವ್ರೆ, ಒಳ್ಳೆಯವ್ರ ಕೆಟ್ಟವ್ರು ಅಂತ ಹೇಳಿಬಿಡ್ತಾರೆ. ಹಾಗೆ ನಮ್ಮ ಅಮ್ಮಮ್ಮ. ನಿಮ್ಮ ಪ್ರಕಾರ ನಾನೇ ಬಜಾರಿ, ಅದು ಆ್ಯಕ್ಚುಲಿ ಕರೆಕ್ಟು. ನಾನೇ ಬಜಾರಿ ಅಂದಮೇಲೆ ಇನ್ನು ಬರ್ತಿರೋದು ನಮ್ಮ ಅಜ್ಜಿ ಅಂದರೆ ನನ್ನ ಅಮ್ಮಮ್ಮ. ಅವ್ರು ಹೇಗಿರ್ಬೋದು ಯೋಚನೆ ಮಾಡಿ. ಏನು ವಾರ್ನಿಂಗ್ ಕೊಡಕ್ ಬಂದಿದ್ಯಾ? ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಒಂದು 2 ದಿನದ ಮಟ್ಟಿಗೆ ನೀವಿಬ್ರು ಉರ್ಕೊಳ್ಳೋದು ಕಮ್ಮಿ ಮಾಡಿ ಅಂತ ಹೇಳಕ್ಕೆ ಬಂದೆ. ಆದರೆ ನೀವಿಬ್ರು ನಿಮ್ಮ ಲೋಕದಲ್ಲೇ ಬ್ಯುಸಿ ಆಗಿದ್ದೀರಾ. ಇದನ್ನ ವಾರ್ನಿಂಗ್ ಅಂತಾನೆ ಇಟ್ಕೊಳ್ಳಿ. ಅಮ್ಮಮ್ಮ ಒಳ್ಳೆಯವ್ರಿಗೆ ಅಂಜಲಿ, ಕೆಟ್ಟವ್ರಿಗೆ ಶ್ರದ್ಧಾಂಜಲಿ. ನಿಮ್ಮ ಹುಷಾರಲ್ಲಿ ನೀವಿಬ್ರು ಇದ್ರೆ ಒಳ್ಳೇದು. ಬರಲ್ಲ? ಬಾಯ್. ಓಕೆ ಬಾಯ್ ಫ್ರೆಂಡ್ಸ್. ಓಹ್ ಸಾರಿ, ನೀವು ಬಾಯ್ ಅಲ್ಲ, ಗರ್ಲ್ಸ್. ಬಾಯ್. ಫ್ಲಾಶ್ ಎಲ್ಲ ಬರ್ತಿದ್ರಲ್ಲಿ ಅಂತರ ಯಾಕೆ ಹೀಗೆ ರೆಡಿ ಆಗಕ್ಕೆ ಹೇಳ್ದೆ ನೀನು? ಎಲ್ಲರೂ ಯಾವಾಗ ರೆಡಿ ಆಗ್ತಾರೆ? ಹೊರಗಡೆ ಹೋಗುವಾಗ. ಅದು ಬಿಟ್ರೆ? ಫಂಕ್ಷನ್ ಇದ್ದಾಗ. ಅದು ಬಿಟ್ರೆ? ಅದು ಬಿಟ್ರೆ ಇನ್ನೊಂದು ರೀಸನ್ ಇದೆ. ಫೋಟೋ ತೆಗೆಸ್ಕೊಳ್ವಾಗ. ಫೋಟೋನಾ? ವಿಶ್ವರೂಪ್. ಮೇಡಮ್ ಬಂದೆ. ಮೇಡಮ್ ಬಂದೆ 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 ಮೇಡಮ್, ನಿಮ್ಮ ಅಣತಿ ಅಂತೆ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ನೇ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ನೋಡಿ.
ಮೇಡಮ್ ಈ ಫೋಟೋಗ್ರಾಫರ್ಸ್ ಹೇಗಂದ್ರೆ ಈ ಮನೇಲಿ ಎಂಥದೇ ಪರ್ಸನಲ್ ಪ್ರಾಬ್ಲಮ್ ಇರಲಿ, ಅಮ್ಮ ಬೈದಿರ್ಲಿ ಅಥವಾ ಅಪ್ಪ ಕಪಾಳ ಕೊಡ್ತಿರ್ಲಿ, ಹೆಂಡತಿ ಮನೆಯಿಂದ ಹೊರಗಡೆನೆ ಹಾಕಿರ್ಲಿ, ಫಂಕ್ಷನ್ ಬಂದ ತಕ್ಷಣ ಸುಂದರವಾದ ಮುಖದಿಂದ ಹಿಡಿದು ಕೆಟ್ಟ ಮುಖದವರೆಗೂ ಯಾರಿಗೂ ಭೇದ ಭಾವ ಮಾಡಲಿ ಎಲ್ಲರ ಮುಖದಲ್ಲಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಎಲ್ಲರ ಮುಖದಲ್ಲಿ ಸ್ಮೈಲ್ ನೋಡಿ ಆ ಸ್ಮೈಲ್ ಅಲ್ಲಿ ತನ್ನ ನೋವನ್ನು ಮರೆಯುವಂತ ಏಕೈಕ ತ್ಯಾಗಜೀವಿ ಅಂದ್ರೆ ಅದು ಫೋಟೋಗ್ರಾಫರ್. ಆಮ್ ಐ ರೈಟ್? ಹೌದು ಸರ್. ವಿಶ್ವರೂಪ್, ನಿಮ್ಮ ಕಥೆ ಮುಗ್ದಿದ್ರೆ ನಾನು ಮಾತಾಡ್ಬೋದಾ? ಸಾರಿ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಬಟ್ ಅಂತರ ಇದೆಲ್ಲ ಯಾಕೆ? ಅಭಿ, ಇವತ್ತು ಲೀಲಾ ಅಮ್ಮಮ್ಮ ಮನೆಗೆ ಬರ್ತಿದ್ದಾರೆ. ನೀವಿಬ್ರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ಈ ಫೋಟೋಶೂಟು. ಬನ್ನಿ ಬನ್ನಿ ಬನ್ನಿ. ನೀವಿಬ್ರು ಈಗ ಗಂಡ ಹೆಂಡತಿ. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಹೇಗೆ ಫೋಟೋಗೆ ಪೋಸ್ ಕೊಡ್ತಾರೋ ಹಾಗೆ ನೀವಿಬ್ರು ಪೋಸ್ ಕೊಡ್ಬೇಕು. ಓಕೆನಾ? ಅಮ್ಮ ಬನ್ನಿ, ನಾವಲ್ಲಿ ಸೈಡಲ್ಲಿ ನಿಂತ್ಕೊಳ್ಳೋಣ. ಅವ್ರ ಫೋಟೋಗೆ ನಿಂತ್ಕೊಳ್ಳಿ. ಸರಿ, ಸ್ಮೆಲ್ ಮಾಡಿ. ಓಕೆ ಓಕೆ ಓಕೆ, ಈಗ ಪೋಸ್ ಚೇಂಜ್ ಮಾಡಿ. ಸಾಕಲ್ಲ? ಅಭಿ ಪ್ಲೀಸ್, ಒಂದು ಕೆಲಸ ಮಾಡೋಣ. ಲೀಲಾ, ಒಂಚೂರು ಒಂದು ಹೆಜ್ಜೆ ಮುಂದೆ ಬಾ. ಅಭಿ, ನೀವು ಹಿಂದೆ ನಿಂತ್ಕೊಳ್ಳಿ. ಎಸ್, ಪರ್ಫೆಕ್ಟ್. ಅಭಿ, ಈಗ ಹೀಗಿಟ್ಕೊಳ್ಳಿ. ಹಾಂ, ಓಕೆ, ತೆಗೀರಿ. ಜೋಡಿ ಆದ್ರೆ ಈಗಿರ್ಬೇಕು. ಹೌದಾ? ಹಾಗನ್ಸ್ತಿದ್ಯಾ? ಇವರಿಬ್ರು ಗಂಡ ಹೆಂಡತಿ ತರ ಕಾಣಿಸ್ತಿದಾರಾ? ಏನ್ ಮೇಡಮ್ ಈಗ ಹೇಳ್ತೀರಾ? ಇವರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿನೇ. ಏನಂದ್ರಿ? ಇವರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿ ಅಂದೆ ಮೇಡಮ್. ನೋಡಿದ್ರೆ ಮೇಡಮ್ ಇಬ್ರು ಪಾತ್ರದಲ್ಲಿ ಹೇಗೆ ಪರಕಾಯ ಪ್ರವೇಶ ಮಾಡಿ ಡೀಪ್ ಆಗಿ ಹೋಗಿದ್ದಾರೆ ಅಂತ. ಮೊದಲೇ ನಮ್ಮ ಬಾಸ್ ಆಕ್ಟಿಂಗ್ ಅಲ್ಲಿ ಕಿಂಗು, ಮೇಡಮ್ ಕ್ವೀನು. ಕಿಂಗ್ ಕ್ವೀನ್ ತಾನೇ ಕರೆಕ್ಟ್ ಜೋಡಿ. ಅವ್ರ ಪರ್ಫಾರ್ಮೆನ್ಸ್ಗೆ ಮತ್ತೆ ಅವ್ರ ಆಕ್ಟಿಂಗ್ ಸ್ಕಿಲ್ ಜೊತೆ ಆಕ್ಟಿಂಗ್ ಸ್ಕಿಲ್ಗೆ ಫೋಟೋಗ್ರಾಫರ್ ಕಳೆದೋಗಿ ಒರಿಜಿನಲ್ ಗಂಡ ಹೆಂಡತಿ ಅನ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಸರ್, ನಾನು ನಿಜಾನೇ ಹೇಳ್ತಾ ಇರೋದು. ಇವರಿಬ್ರು ಗಂಡ ಹೆಂಡ್ತಿನೇ, ನನಗೆ ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.